ನಮಸ್ಕಾರ ಸ್ನೇಹಿತರೆ, ದ್ಯುತಿ ಕಿಚನ್ಸ್ಗೆ ಸ್ವಾಗತ. ಅಚಾನಕ್ಕಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಿರ್ತಾರೆ. ಆವಾಗ ಸಾರು ಖಾಲಿಯಾಗಿ ಹೋಗಿರುತ್ತೆ. ಅಂಥ ಟೈಮಲ್ಲಿ ಟೆನ್ಷನ್ನು ಏನಪ್ಪ ಮಾಡೋದು, ಮನೆಗೆ ಬಂದವ್ರಿಗೆ ಊಟಕ್ಕೆ ಕೊಡಲೇಬೇಕಲ್ಲ. ಅದಕ್ಕೇನು ಚಿಂತೆ ಮಾಡಬೇಡಿ. ಹಾಗಿದ್ರೆ ಬನ್ನಿ, ಇವತ್ತು ಟೊಮೆಟೊ ಸಾರು ಅರ್ಜೆಂಟಲ್ಲಿ 5 ನಿಮಿಷದಲ್ಲಿ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಮನೆಗೆ ಗೆಸ್ಟ್ ಬಂದಿರ್ತಾರೆ, ಅವ್ರ ಜೊತೆಗೆ ಒಂದು 5 ನಿಮಿಷ ಕೂತ್ಕೊಂಡು ಮಾತಾಡಬೇಕು, ಮತ್ತು ಅವರಿಗೆ ಊಟ ಕೂಡ ನಾವು ಬಡಿಸ್ಬೇಕಾಗಿರ್ತದೆ. ಅಂತ ಹೊತ್ತಿನಲ್ಲಿ ಈ ರೀತಿ ಒಂದು ಟೊಮೆಟೊ ಇದ್ರೆ ನಾವು ಸಾರನ್ನು ಮಾಡ್ಕೊಳ್ಬಹುದು. ಬರೀ ಗೆಸ್ಟ್ ಬಂದಾಗ ಅಷ್ಟೇ ಅಲ್ಲ, ನಮಗೂ ಒಂದೊಂದು ಸಾರಿ ಪ್ರತಿದಿನ ಬೇಳೆ ಸಾರು ತಿಂದು ಬೇಜಾರಾದಾಗ ಕೂಡ ಈ ರೀತಿ ನೀವು ಸಾರನ್ನು ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ರುಚಿಯಾಗಿ ಇರ್ತದೆ. ಅದು 5 ನಿಮಿಷದಲ್ಲಿ ನಾವು ಮಾಡ್ಕೊಳ್ಬಹುದು. ಟೊಮೆಟೊ ಸಾರು ಕುಡಿಯೋದಕ್ಕೂ ಕೂಡ ತುಂಬಾ ರುಚಿಯಾಗೇ ಇರ್ತದೆ ಮತ್ತು ಡೈಜೆಷನ್ ಕೂಡ ಒಳ್ಳೆಯದು. ಬೇಳೆ ಕುದಿಸೋ ಅಗತ್ಯ ಇಲ್ಲ, ಮಸಾಲೆ ಹುರಿದು ರುಬ್ಕೊಳ್ಳೋ ಅಗತ್ಯ ಕೂಡ ಇಲ್ಲ. ಇಲ್ಲಿ ಒಂದು ಟೊಮೆಟೊ ಹಣ್ಣಿದ್ರೆ ಸಾಕು. ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳಿಂದನೇ ನಾವು ಈ ಟೊಮೆಟೊ ಸಾರನ್ನು ಮಾಡಬಹುದು. ಒಂದು ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ, ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೇನೆ, 2 ಗಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಳ್ತಾ ಇದ್ದೇನೆ. ಹಾಗೆಯೇ 3 ಚಮಚ ಆಗುವಷ್ಟು ನಾನು ಶೇಂಗಾ ಬೀಜವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. 2 ಕಡ್ಡಿಯಾಗುವಷ್ಟು ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಮತ್ತು 2 ಕಡ್ಡಿ ಕರಿಬೇವನ್ನು ಕೂಡ ನಾನು ಇಟ್ಕೊಂಡಿದ್ದೇನೆ. ಈಗ ಒಲೆ ಹಚ್ಚೋಣ. ಒಂದು ಕಡಾಯಿಯನ್ನು ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಚಟಪಟ ಆದಮೇಲೆ ಅರ್ಧ ಚಮಚ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆ ಕೂಡ ಚೆನ್ನಾಗಿ ಸಿಡಿಬೇಕು. ಈಗ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೇನೆ. ಇದನ್ನು ಪೂರ್ತಿ ಸಣ್ಣಗೆ ಜಜ್ಜಬಾರ್ದು, ಸ್ವಲ್ಪ ದಪ್ಪಕ್ಕೇ ಇರಬೇಕು. ಈ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಈ ಬೆಳ್ಳುಳ್ಳಿ ಫ್ಲೇವರು ಈ ಟೊಮೆಟೊ ಸಾರಿಗೆ ಬಹಳ ಚಲೋ ಬರ್ತದೆ. ಹಾಗಾಗಿ ಬೆಳ್ಳುಳ್ಳಿ ಚಲೋ ತಂಗೆ ಕೆಂಪಗಾಗೋ ತನಕ ನಾವು ನಿಧಾನವಾಗಿ ಹುರ್ಕೊಳ್ಬೇಕಾಗ್ತದೆ. ಈಗ ಬೆಳ್ಳುಳ್ಳಿ ಕೆಂಪಗಾಗ್ಯದ. ಈಗ ನಾನು ಕರಿಬೇವು ತೊಗೊಂಡಿದ್ದೆ, ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಹೆಚ್ಚಿಟ್ಕೊಂಡಿರುವಂತಹ ಉಳ್ಳಾಗಡ್ಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಉಳ್ಳಾಗಡ್ಡಿ ಕೂಡ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಚಲೋ ತಂಗ ಹುರ್ಕೊಳ್ಬೇಕು. ಈಗ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾವುದೇ ಅಡುಗೆಗಾದರೂ ಒಗ್ಗರಣೆ ಚೆನ್ನಾಗಿದ್ರೇ ಅದರ ಟೇಸ್ಟು ಇನ್ನೂ ಚೆನ್ನಾಗಿರ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನಾವು ಎಷ್ಟು ನೀರು ಹಾಕ್ತೀವಿ ನೋಡಿಕೊಂಡು ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಉಳ್ಳಾಗಡ್ಡಿ ಕೂಡ ಚೆನ್ನಾಗಿ ಮೆತ್ತಗಾಗಬೇಕು. ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಬೇಗ ಮೆತ್ತಗಾಗ್ತದೆ. ಈಗ ಟೊಮೆಟೊವನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಟೊಮೆಟೊನ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ನಾವು ಟೊಮೆಟೊ ಮೆತ್ತಗಾಗೋವರೆಗೂ ಕೂಡ ಹುರ್ಕೊಳ್ಬೇಕಾಗ್ತದೆ. ಒಂದು ಅರ್ಧ ಚಮಚ ಆಗುವಷ್ಟು ನಾನು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಟೊಮೆಟೊ ಸಾರಿಗೆ ಇಂಗಿನ ಫ್ಲೇವರು ಭಾಳ ಚಲೋ ಇರ್ತದೆ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರನ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಖಾರದ ಪುಡಿ ಹಾಕೋದ್ರಿಂದ ಸಾರಿನ ಕಲರು ಭಾಳ ಚಲೋ ಬರ್ತದೆ. ಹಾಗಾಗಿ ನಾನು ಕೆಂಪು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಸ್ನೇಹಿತರೆ, ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವಾಗ ಟೊಮೆಟೊ ಮೆತ್ತಗಾಗ್ತಾ ಇದೆ ನೋಡಿ, ಚೆನ್ನಾಗಿ ಮೆತ್ತಗಾಗಿದೆ. ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಬೀಜದ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈಗ ಸಾರು ಎಷ್ಟು ಮಾಡ್ತೀವಿ ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗ್ತದೆ. ನಾನಿಲ್ಲಿ 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೇನೆ. ಹುಣಸೆ ಹಣ್ಣಿನ ನೀರು ಕೂಡ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಸಾರು ಕುದಿಬೇಕು, ಅಂದರೆ ಅದು ಗಟ್ಟಿಯಾಗಿ ಬರ್ತದೆ. ನೋಡಿ, ಚೆನ್ನಾಗಿ ಸಾರು ಕುದೀತಾ ಇದೆ. ಘಮ್ ಅಂತ ಪರಿಮಳ ಕೂಡ ಬರ್ತಾ ಇದೆ. ನೋಡಿ, ಗಟ್ಟಿ ಕೂಡ ಆಗಿದೆ. ಸಾರು ಎಷ್ಟು ಕುದೀತದೋ ಅಷ್ಟು ಚೆನ್ನಾಗಿ ಗಟ್ಟಿ ಆಗ್ತದೆ. ಇವಾಗ ಸಾರು ಕುದ್ದಿದೆ. ಈಗ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕ್ಕೊಳ್ಳೋಣಂತ. ನೋಡಿ, ಒಂದು 5 ನಿಮಿಷದಲ್ಲಿ ನಾವು ಟೊಮೆಟೊ ಸಾರನ್ನು ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ನೀವು ಒಂದು ಸಾರಿ ಮನೆಯಲ್ಲಿ ತಪ್ಪದೆ ಮಾಡಿ. ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ. ಬಿಸಿ ಬಿಸಿಯಾಗಿ ಅನ್ನಕ್ಕೆ ಹಾಕೊಂಡು ತಿಂದರೆ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೂ ಚೆನ್ನಾಗಿರ್ತದೆ. ಈ ರೀತಿ ಸಾರನ್ನು ನೀವು ಮಾಡಿ ಬಂದಿರೋ ಗೆಸ್ಟ್ಗೆ ಊಟ ಬಡಿಸ್ರಿ.
ಮತ್ತು ಅವ್ರ ಮೆಚ್ಚುಗೆಯನ್ನು ಕೂಡ ನೀವು ಪಡ್ಕೊಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಬೇಳೆ ಸಾರು ಬೇಡ ಅಂದಾಗ ಕೂಡ ಈ ರೀತಿ ನೀವು ಒಂದು ಟೊಮೆಟೊ ಹಣ್ಣಿನಿಂದ ಸಾರನ್ನು ಮಾಡ್ಕೊಳ್ಬಹುದು. ಹಾಗಿದ್ರೆ ಇನ್ಯಾಕೆ ತಡ, ಬೇಗ ಹೋಗಿ ಟೊಮೆಟೊ ಸಾರು ಮಾಡ್ತೀನಿ ರೀ. ಇದೇ ರೀತಿ ಅತಿ ಸುಲಭ ಹಾಗೂ ಸರಳವಾಗಿ ಮಾಡುವಂತಹ ರೆಸಿಪಿಗಳ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆಗೆ ಸಿಗ್ತೇನೆ. ಅಲ್ಲಿವರೆಗೂ ರುಚಿಯಾದ ಅಡುಗೆಗಳನ್ನು ಮಾಡ್ತೀನಿ ರೀ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ ಮತ್ತೆ ಬರ್ತೇನೆ. ಧನ್ಯವಾದಗಳು.